ಆ ತೆಳಗ ಕೂತು ಮಾತಾಡಕ್ ನೀ ಬಂದಿಲ್ಲಣ್ಣ ನಿಂದ ಎಷ್ಟು ಕೆಲಸ ನಿನ್ನ ಪೇಮೆಂಟ್ ಕೊಟ್ಟು ಕರ್ಕೊಂಡು ಬಂದಾರಂದ್ರೆ ನಿನ್ನ ಕೆಲಸ ಎಷ್ಟು ಅಷ್ಟೇ ಮಾಡು. ಹೆಚ್ಚಿಗೆ ಮೇಲಾಗಿ ಮಾತಾಡಕ್ ಬಂದಿಪ್ಪ ಅಂತಂದ್ರೆ ನನ್ನ ಜೋಡಿ ವ್ಯವಹಾರ ಬೀಳೋದಕ್ಕತಿ ಎಚ್ಚರಿಟ್ಟು ಮಾತಾಡು. ಯಾಕಪ್ಪ ಅಂತಂದ್ರ ಮಗ್ಗಲ ಮ್ಯಾಲದಾಗ ಹೆಣ್ಣ ಮ್ಯಾಳೈತಿ ಅಕ್ಕಿ ಇಕ್ಕಿ ಅಂತೇಳಿ ಮಾತಾಡೋದು ಹರಕತ್ತಿಲ್ಲ. ಇವ್ರಿಬ್ರು ಅಕ್ಕ ತಂಗಿಯರಾದ್ರಪ್ಪ. ಅಲ್ಲಿ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧ ಮಾಳಿಂಗರಾಯ ಅಣ್ಣ ತಮ್ಮ ಆದ್ರು. ನಾನು ಅಮೋಘ ಸಿದ್ಧನ ಸೇವೆ ಮಾಡ್ತೀನಿ, ನೀ ಮಾಳಿಂಗರಾಯನ ಸೇವೆ ಮಾಡ್ತೀನಿ. ನಾವಿಬ್ರು ಹೇಳಿದ್ರೆ ಹೇಳಂಗಾದ್ರ ಯಾಕ್ರಿ? ನಾನು ಅಮೋಘ ಸಿದ್ಧನ ಸೇವೆ, ಅವ್ರಿಬ್ರು ಅಮೋಘ ಸಿದ್ಧ ಮಾಳಿಂಗರಾಯ ಏನಾದ್ರು ಅಕ್ಕ ತಂಗಿಯರ ಲಗ್ನ ಆಗ್ಯಾರಪ್ಪ ಅಂತಂದ್ರ ಅಣ್ಣ ತಮ್ಮನ ಆದ್ರ. ಹೌದಿಲ್ರಿ? ಅವ್ರ ಬೀರ್ ದೇವ್ರ ಬಗ್ಗೆ ಏನೇನ ಪವಾಡಗಳನ್ನ ಮಾಡಿದ್ರು, ಏನೇನ ಲೀಲೆಗಳನ್ನ ಮಾಡಿದ್ರು ಅನ್ನುವಂಥದ್ದು ಹೇಳಲೇ ಇಲ್ಲ, ಬರಂಗಿಲ್ಲ, ಹೇಳಂಗಿಲ್ಲ. ಅದಕ್ಕ ಯಾಕಪ್ಪ ಅಂತಂದ್ರ ಬರೀ ಎರಡು ವಚನ, ಎರಡು ನಗಸು ಸ್ಟೋರಿ ಇಲ್ಲ, ಹಂಗಿಲ್ಲ. ಇಲ್ಲಿ ಹಿರಿಯರು ಎರಡು ಪ್ರಶ್ನೆ ಇಟ್ಟಿದ್ರು. ನಾಗರ ಪಂಚಮಿಗೆ ಅವನ ಹೇಳೋಣ ತಡಿ. ಯಾಕಪ್ಪ ಅಂತಂದ್ರ ಸ್ವಲ್ಪ ಸಮಾಧಾನ ಇಡೀ ಮುದುಕವನ್ನ. ಆ ತಳಗ ಕೂತು ಬಸವಣ್ಣ ಮಾತಾಡ್ತಾನ. ಏನ ಮಾತಾಡ್ತಾನಪ್ಪ ಅಂತಂದ್ರ ಕರಿ ಮಾರಿ ಅವ ಅಂತೇಳಿ ಮಾತಾಡ್ತಾನ. ಕಂಡಾಪಟಿಕ ಇಲ್ಲ, ಬೆಳಗ್ಗೆ ಬ್ರಿಟಿಷ್ ಆಗ್ಯಾನ ಮೊಮ್ಮಗ, ಜಾಮೀನ್ ಮೇಲೆ ಬಿಡ್ಸ್ಕೊಂಡ್ ಬಂದಂಗ ಆಗ್ಯದ. ಅದಕ್ಕ ನನಗೆ ಯಾಕಪ್ಪ ಅಂತಂದ್ರ ಆ ಬಸವಣ್ಣ ಒಂದು ಮಾತು ಹೇಳ್ಬೇಕು, ಮಾತಾಡ್ಬೇಕಾಗೈತಿ ಇವತ್ತಿನ ವ್ಯವಹಾರ ಹೆಂಗಪ್ಪ ಅಂತಂದ್ರ. ಹೌದಿಲ್ಲ? ಅದಕ್ಕ ಇನ್ನ ಬ್ಯಾಡ, ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧ ಏನೇನ ಲೀಲೆಗಳನ್ನ ಏನೇನ ಪವಾಡಗಳನ್ನ ಮಾಡಿದ ಅನ್ನುವಂಥದ್ದು. ಏನೇನು ಮಾಡಿದ, ಏನೇನು ಲೀಲೆಗಳನ್ನ ಮಾಡಿದ ಹೇಳಿ, ಹೇಳುನತ್ತ ಹೇಳ್ರಿ. ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧ ಏನ್ ಮಾಡಿದ? ಕೈಲಾಸದೊಳಗ ಶಿವನ ಗದ್ದಿಗೆ ಮ್ಯಾಲ ಹುಟ್ಟಿ ಬಂದ. ಆ ಹುಟ್ಟಿ ಬಂದ ಕಾಲಕ್ಕ ತಾಯಿ ಪಾರ್ವತ ದೇವಿ ಏನಂತಾಳ? ಆ ಕೂಸಿನ ಎತ್ತುಕೊಂಡ ಭಗವಂತಗೆ ಕೇಳ್ತಾಳ. ಏನಂತ? ಭಗವಂತ ಇವನ ಹೆಸರು ಏನ್ ಇಡುನು ಅಂತ ಹೇಳಿ ಅಂದ. ಅಂದಳ ಕಾಲಕ್ಕ ಏನಂದ? ಭಗವಂತ ಹೇಳ್ತಾನ ಏನಂತ? 7 ಯುಗದೊಳಗೆ ಹುಟ್ಟಿ 7 ಅವತಾರವನ್ನು ತೊಟ್ಟು ಅಮೋಘವಾದಂತ ಭಕ್ತಿ ಮಾಡ್ಯಾನ, ಇವನ ಹೆಸರ ಅಮೋಘ ಸಿದ್ಧ ಅಂತ ಇಡುನು ಅಂತ ಹೇಳಿ ಅಂದ. ಅಂದ ಕಾಲಕ್ಕ ತಾಯಿ ಪಾರ್ವತ ದೇವಿ ಅರದ ಅರಿಶಿನದಂತವ, ಕುಟ್ಟಿದ ಕುಂಕುಮದಂತವ, ಸೋಸಿದ ಬಂಗಾರದಂತವ, ನೋಡಿ ಹಸರಂಗಿ ಹಾಲಗಡಗ ಕುಸಲಾದ ಕುಂಚಿಗೆ ತೊಡಿಸಿ, ತುಟ್ಟಿಗೆ ತುಪ್ಪ ಹಚ್ಚಿ ಬಾಯಿಗೆ ಬೆಣ್ಣೆ ಒರೆಸಿ ಬಟ್ಟಿದವನ ಬೆಟ್ಟ ಮಾಡಿ ಬಿಟ್ಳು. ಬೆಟ್ಟ ಮಾಡಿ ಮಗನಿಗೆ ಕರೆದು ಒಂದು ಪ್ರಶ್ನೆ ಕೇಳ್ತಾಳ. ಏನಂತ? ಮಗು ಅಮೋಘ ಸಿದ್ಧ, ನಿನ್ನ ತಂದೆ ಮೇಲೆ ಹೆಚ್ಚು ಪ್ರೀತಿ ಐತೋ, ಏನ ತಾಯಿ ಮೇಲೆ ಹೆಚ್ಚು ಪ್ರೀತಿ ಐತೋ ಅಂತ ಕೇಳಿದ ಕಾಲಕ್ಕ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧ ಹೇಳ್ತಾನ. ಏನಂತ? ಯವ್ವ ತಾಯಿ, ಏನಂತ? ಯವ್ವ ತಾಯಿ ಹರ ಮುಣದ್ರ ಗುರು ಕಾಯ್ತಾನ, ಜಾರ ಕರ್ತ ಗುರುನ ಮುಣದ್ರಪ್ಪ ಅಂತಂದ್ರ ಧರಣಿ ಮ್ಯಾಲ ಕಾಯೋರ್ ಯಾರು ಇಲ್ಲ ತಾಯಿ. ಅದಕ್ಕ ನನ್ನ ತಂದಿ ಮ್ಯಾಲ ಪ್ರೀತಿ ಚಂದ. ಅಂದ ಕಾಲಕ್ಕ ತಾಯಿ ಪಾರ್ವತ ದೇವಿ ಮನಸ್ಸಿನೊಳಗ ಸಿಟ್ಟು ಮಾಡ್ಕೊಂಡ್ಳು. ಏನಂತ? ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧಗ ಉಣಿಸಿ ತಿನಿಸಿ ಆಡಿಸಿ ಬೆಳೆಸಿ ದೊಡ್ಡವನ ಮಾಡಿದಲಿ ಕರೆ ನನ್ನ ಮ್ಯಾಗ ಇಡ್ಲಾರಂತ ಪ್ರೀತಿ ತನ್ನ ತಂದಿ ಮ್ಯಾಗ ಇಟ್ಟನ ತಾಯಿ ಪಾರ್ವತ ದೇವಿಗೆ ಮುಗುಲ್ ಹರದ ಮೈ ಮೇಲೆ ಬಿದ್ದಂಗಾಯ್ತು, ಸಿಡಲ ಬಡದಂಗಾಯ್ತು, ಅವಾಗ ಪಾರ್ವತ ದೇವಿ ಸಿಟ್ಟಿಟ್ಟು ಒಂದು ಅಮೋಘ ಸಿದ್ಧಗ ಒಂದು ಪ್ರಶ್ನೆ ಹಾಕ್ತಾಳ. ಏನಂತ? ನಿನಗೆ ನಿನ್ನ ತಂದೆ ಮ್ಯಾಲ ಪ್ರೀತಿ ಹೆಚ್ಚಿದ್ದ ಕರೆ ಆದ್ರ ಹುಳ ಮುಟ್ಲಾರ್ದಂತ ಹೂವ ಕಪ್ಪಿ ಕಲಕದಂತ ಸೀತಾಳ ತಂದ ಪೂಜೆ ಮಾಡು ಅಂದಾಗ ನಿನ್ನ ಬೆಳಕು ತಿಳಿತೈತಿ ಅಂತ ತಾಯಿ ಪಾರ್ವತ ದೇವಿ ಅಮೋಘ ಸಿದ್ಧಗ ಪ್ರಶ್ನೆ ಹಾಕಿದಳು. ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧ ತಾಯಿ ಹಾಕಿರ್ತಕ್ಕಂತ ಪ್ರಶ್ನೆದೊಳಗ ಪಾಸಾಗಿ ಕೈಲಾಸದಿಂದ ಭೂಲೋಕಿಗೆ ಬಂದ. ಬರುವಾಗ ಹೋಮದ ಕಂಬಳಿ, ನೇಮದ ಬೆತ್ತ, ಪ್ರಸಾದ ಗಂಟ, ಬಡವಗ ಭಾಗ್ಯ, ಬಂಜಿಗೆ ಮಕ್ಕಳ, ಮಳಿಕಿಲ್ಲ ಬೆಳಕಿಲ್ಲ, ಸರ್ವ ಸಾಹಿತ್ಯ ಸಂಗಾಟ ತಗೊಂಡು ನಂದಿ ಮುಂದೆ ಹಾಕೊಂಡು ಗುರುವಿನ ಹಿಂದೆ ಕರ್ಕೊಂಡು ಬಲಕ್ಕೆ ಬಯಲು ಬೂತಾಳೆ ಸಿದ್ಧನ ಕರ್ಕೊಂಡು ಎಲ್ಲಿಗೆ ಬಂದ? ಮುಮ್ಮೆಟ್ಟ ಗುಡ್ಡಕ್ಕೆ ಬಂದಿಳ್ದ. ಮುಮ್ಮೆಟ್ಟ ಗುಡ್ಡಕ್ಕೆ ಬಂದಿಂದ ಅಮೋಘ ಸಿದ್ಧಗ 3 ಮಂದಿ ಪುಣ್ಯದ ಮಕ್ಕಳ, 4 ಮಂದಿ ಒರ್ವಿನ ಮಕ್ಕಳ. ಅವ್ರು ಯಾರ್ಯಾರು? 3 ಮಂದಿ
ಮಂದಿ ಪುಣ್ಯದ ಮಕ್ಕಳು ಯಾರ್ಯಾರಪ್ಪ ಅಂತಂದ್ರ ಯಾರ್ಯಾರು? ಡೋನೋಜು ಮಾಸಿದಪ್ಪ ತೇರ್ವಾಡಿ ಮಂಗರಯ್ಯ ಕರ್ನಿ ಮಲ್ಕಾರಿಸಿದ. ಹೌದು. 4 ಮಂದಿ ವರ್ವಿನ ಮಕ್ಕಳು ಯಾರ್ಯಾರಪ್ಪ ಅಂತಂದ್ರ ಅವ್ರು ಯಾರ್ಯಾರು? ಅವತಾರ ಅವತರಿಸಿದ ದೇವೇಂದ್ರ ಬಿಳಿಯಾನಿಸಿದ ಆಚಾರ್ಯಗಳು ಸ್ವಾಮಣ ಮುತ್ಯ ಕಡಿಯುಟ್ಟ ಕಣ್ಣಪ್ಪ ಮುತ್ಯ. ಒಬ್ಬಕ್ಕೆ ನನ್ನ ಮಗಳ ರೇಬಕವ್ವ. 5 ಮಂದಿ ಅಂದಂಗಾಯ್ತು ಒಟ್ಟ. ಅದಕ್ಕ ಇವ್ರು ಹೆಂಗ ಹುಟ್ಟಿದ್ರು? ಏನು ಇವ್ರು 4 ಮಂದಿ ಒಬ್ಬ ಹೆಣ್ಣು ಮಗಳು. ಅಮೋಘಸಿದನ್ ಹೇಳ್ತಿ ಸರ್ ಪದ್ಮಾವತಿ ರೀ. ನೀವು ಕೇಳ್ರಿ ಪಕ್ಕ. ಇನ್ನ ಕೇಳ್ರಿ, ನಾ ಇನ್ನ ಸ್ಟೋರಿ ಹೇಳ್ತೀನಿ, ಇನ್ನ ಬಾಳ ಐತಿ. ಅದಕ್ಕ ಯಾಕಪ್ಪ ಅಂತಂದ್ರೆ ಇವ್ರು ಹ್ಯಾಂಗ ಹುಟ್ಟಿದ್ರು ಅನ್ನೋದು ನಿನಗೆ ಬೇಕು. ನನಗ ಹ್ಯಾಂಗ ಹುಟ್ಟಿದ್ರು ಕೇಳು. ಹೇಳಿಲ್ಲ ನೋಡು. ತಂದೆ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ದಿರ್ತಿದ್ದ ಮುಮ್ಮೆಟ್ಟಿ ಗುಡ್ಡದ ಮ್ಯಾಲ. ಹೌದು. ತಾಯಿ ಪದ್ಮಾವತಿ ಇರ್ತಿದ್ರು ಅರಕೇರಿ ರಥದ ಮನಿ ಒಳಗ. ತಂದೆ ಬೆಟ್ಟ ತಾಯಿಗೆ ಇದ್ದಿದ್ದಿಲ್ಲ, ತಾಯಿ ಬೆಟ್ಟ ತಂದಿಗೆ ಇದ್ದಿದ್ದಿಲ್ಲ. ಅಂತ ಟೈಮದೊಳಗ ಏನಾಯ್ತು? ಮಗು ಮಾದುಲಿಂಗ ತಾಯಿ ಕಟ್ಟಿರ್ತಕ್ಕಂತ ಬುತ್ತಿ ಒಯ್ದು ತಂದಿಗೆ ಕೊಟ್ಟು ತಂದಿ ಸೇವಾ ಮಾಡ್ತಿದ್ದ ದಿನಂಪ್ರತಿ. ಒಂದು ದಿನ ಏನಾಯ್ತಪ್ಪ ಅಂತಂದ್ರ ಏನಾಯ್ತ್ರಿ ಪದ್ಮಾವತಿ ಅರಕೇರಿ ರಥದ ಮನೆಯೊಳಗ ಅಕ್ಕಿ ಹಸ ಮಾಡ್ತಿರ್ತಾಳ. ಹೌದು. ಆ ಟೈಮದೊಳಗ ತಲ್ಯಾನ ಕೂದಲ ಆ ಮರದೊಳಗ ಬೀಳ್ತೈತಿ. ಆ ಕೂದಲ ಕೈಯಾಗಿ ಹಿಡಿದು ನೋಡ್ತಾಳ, ಕೂದಲೆಲ್ಲ ಬೆಳ್ಳಗಾಗಿ ಹೋಗಿತ್ತು. ಮಗು ಮಾದುಲಿಂಗನ ಕರೆದ ಕೇಳ್ತಾಳ, ಮುದುಕೋಣ ಏನಂತ ಕೇಳ್ತಾಳಪ್ಪ ಅಂತಂದ್ರ ಮಗು ಮಾದುಲಿಂಗ ವಯಸ್ಸು ಆಗಿ ಹೋಯ್ತು, ಆಡಾಕ ನಿನಗ ಬೆನ್ನ ಭುಜ ಕೇಳ್ಕೊಂಡ ಬಾ ನಿಮ್ಮ ಅಪ್ಪನ ಬಲ್ಲಿ ಹೋಗಿ ಅಂತೇಳಿ ಮಗು ಮಾದುಲಿಂಗ ತಾಯಿ ಪದ್ಮಾವತಿ ಹೇಳಿದ್ರು. ಹೇಳಿದ ಕಾಲಕ್ಕ ನನ್ನಪ್ಪ ಯೋಗಿನಾದ ಅಮೋಘಸಿದ ನಾನು ಬೆನ್ನ ಭುಜ ಪಡ್ಕೊಂಡ ಬರ್ತೀನಂತೆ ತಾಯಿಗೆ ಮಾತು ಕೊಟ್ಟು ಮುಮ್ಮೆಟ್ಟಿ ಗುಡ್ಡಕ್ಕೆ ಬುತ್ತಿ ತಗೊಂಡ ಹೋದ. ತಂದೆ ಮುಂದಿಟ್ಟು ಬುತ್ತಿ ಮುಂದಿಟ್ಟು ಹಿಂದಕ್ಕೆ ಸರದ ಕೂತ. ನನ್ನಪ್ಪ ಯೋಗಿನಾದ ಅಮೋಘಸಿದ ಮಗನ ಮಾರಿ ನೋಡಿ ಹೇಳ್ತಾನ. ಏನ್ ಹೇಳ್ತಾನ? ಏನಂತ? ಮಾರಿಯಾಕ ಮಾಡಿದ ಸಣ್ಣ ಮಾರಿಯಾಕ ಮಾಡಿದ ಸಣ್ಣ ಯಾರೇನ ಮಗು ಮಾದಣ್ಣ ಯಾರೇನ ಆ ಕಾಲಕ್ಕೆ ಏನಾಯ್ತ್ರಿ ಮುಂದ? ಅವಾಗ ಮಗು ಮಾದುಲಿಂಗ ಹೇಳ್ತಾನ ತಂದೆ ಅಮೋಘಸಿದಾಗ ಏನಂತ? ಯಪ್ಪ ತಂದೆ ಯಾರೇನು ಅಂದಿಲ್ಲ, ಯಾರೇನು ಆಡಿಲ್ಲ, ನನಗ ಬೆನ್ನ ಭುಜ ಆಡಾಕ ಅಣತಮರ ಬೇಕಾಗೈತಿ ಅಂತ ಹೇಳಿ ಕೇಳಿದ ಕಾಲಕ್ಕ ಮುಂದೇನಾಯ್ತ್ರಿ? ಅಮೋಘಸಿದ ಹೇಳ್ತಾನ ಏನಂತ? ಬ್ಯಾಡ ಮಗು ಮಾದುಲಿಂಗ, ಹೌದು ಜರ್ ಕರ್ತ ನಾ ನಿನಗ ಬೆನ್ನ ಭುಜ ಕೊಟ್ಟಿದ್ದ ಕರೆ ಆದ್ರ ನನ್ನ ನಿನ್ನ ಪ್ರೀತಿ ಕಡಿತನ ಉಳಿದಿಲ್ಲ ಅಂತ ಹೇಳಂದ. ಅಂದ ಕಾಲಕ್ಕ ಆದ್ರೂ ನನ್ನಪ್ಪ ಮಗು ಮಾದುಲಿಂಗ ಹಠ ತೊಟ್ಟ ನಿತ್ತ ಬೆನ್ನ ಭುಜ ಬೇಕಂತ ಹೇಳಿ ಅವಾಗ ನನ್ನಪ್ಪ ಯೋಗಿನಾದ ಅಮೋಘಸಿದ 4 ಕಾರಿಕ ಭಂಡಾರ ಕೊಟ್ಟ 4 ಮಂದಿ ಧರ್ಮರು ಹುಟ್ಟಿ ಬಂದ್ರು. 1 ಲಿಂಬಿ ಹಣ್ಣ ಭಂಡಾರ ಕೊಟ್ಟ ಒಬ್ಬಕ್ಕೆ ನನ್ನ ಮಗಳ ರೇಬಕವ್ವ ಹುಟ್ಟಿ ಬಂದ್ರು. ನಾ ಇಲ್ಲೇ ನನಗ ಸಂಶಯ ಬರಾಕ್ತೈತಿ. ಏನ ಸಂಶಯ ನಿನಗ? ಒಂದ್ ಸ್ವಲ್ಪ ಗಪ್ರಿ ಕಕ್ಕಾರ, ಒಂದ್ ಸ್ವಲ್ಪ ಇಲ್ಲಿ ವಿಷಯ ತಪ್ಪ ಅನ್ಸಾಕತೈತಿ ನನಗ. ಹೆಂಗ ತಪ್ಪ ಅನ್ಸತ? ತಂಗಿ ಏನ್ ಹೇಳಿದ್ರು? ತಂದಿರ್ತಿದ್ದ ಮುಮ್ಮೆಟ್ಟಿ ಗುಡ್ಡದ ಮೇಲೆ, ತಾಯಿ ಇರ್ತಿಳು ಅರಕೇರಿ ರಥದ ಮನಿ ಒಳಗ. ಹೌದು ಹೌದಲ್ರಿ? ಹೌದು. ಇಲ್ಲಿ ಅಮೋಘಸಿದ್ದ 4 ಕಾರಿಕ ಭಂಡಾರ 1 ನಿಂಬಿಕಾಯಿ ಭಂಡಾರ ಕೊಟ್ಕೊಂಡು 4 ಮಂದಿ ಧರ್ಮದ ಹುಟ್ಟಿ ಬಂದ್ರ ನೀವ್ ಹೇಳಿದ್ರಿ. ಹೌದು. ಇಲ್ಲಿ ನನಗೊಂದ್ ಸ್ವಲ್ಪ ಸಂಶಯ ಬರಾಕ್ತೈತಿ. ಏನ್ ಸಂಶಯ ಬರಾತೈತಿ? ಆ ತಾಳಿ ಕೊಟ್ಟಿ ಬೇಕರಿ ಅಂಗಡಿ ದಿನಂಪ್ರತಿ ನಾನು ಹೆಂಡತಿಗೆ ತಂದು ಪೇಡೆನ ಕೊಡ್ತೀನಿ, ಹಡಿ ಅಂದ್ರೆ ಹಡಿ ಒಳತ್ತ ನಿಂಬಿಕಾಯಿ ಮೇಲೆ ಹೆಂಗ್ ಹುಡ್ತಾರತ್ ನನಗ ಸಂಶಯ. ಮುದುಕೋಣ ಅದಕ್ಕ ನಿನಗ ಮಂಗ್ಯಾನ ಮಗನ ಅಂತ ಹೇಳಿ ಕರಿ. ನನ್ಗೆ ಯಾಕೆ ಮಂಗ್ಯಾನ ಮಗನ ಅನ್ನಕತ್ತೀರಿ ನೀವು? ಮಂಗ್ಯಾನ ಮಗನ ಅಂದ್ರೆ ಸಿಟ್ಟು ತಿಳ್ಕೊಬೇಡ, ಮಂಗನಿಂದ ಮಾನವ ಐತಿ, ಇದಕ್ಕೆ ನನಗ ಮಂಗ್ಯಾನ ಮಗನ ಅಂತ ಹೇಳಿ ಕರೆದೀನಿ. ನೀವು ಮಂಗ್ಯಾನ ಮಕ್ಕಳಲ್ಲ ಕುಂದೂರು. ಅದಕ್ಕ ಯಾಕಪ್ಪ ಅಂತಂದ್ರ ನೀವು ಮಾಡುವಂತ ಹೊಲಸ ಪ್ರಪಂಚನ ಬ್ಯಾರೆ ಐತಿ ಮುದುಕೋಣ. ಇನ್ನ ದೇವರ ದೇವತೆಯರ ಮಾಡುವಂತ ಪ್ರಪಂಚ ಬ್ಯಾರೆ ಐತಿ. ಅದು ಹೆಂಗ ಬಿಡಿಸಿ ಬಾಯಿ ಸ್ವಲ್ಪ. ದೇವರ ದೇವತೆಯರ ಮಾಡುವಂತ ಪ್ರಪಂಚ ಹೆಂಗಪ್ಪ ಅಂತಂದ್ರ ಕುರಿಗಾರ ಹುಡುಗ ಬ್ಯಾಸಿಗೆ ದಿಂದಾಗ ಒಂದು ಮಡಕ ಕುರಿ ನೀರಿಗೆ ಬಿಡ್ತಾನ. ಆ ಕುರಿ ಇಷ್ಟು ಚಂದ ನೀರು ಕುಡಿತೈತಿ, ಹೆಂಗ ಕಲ್ಲಿನ ಮ್ಯಾಲ ಕಾಲಿಟ್ಟು ಹೊಟ್ಟೆ ತುಂಬ ನೀರು ಕುಡಿ
ಆಗಿತ್ತಪ್ಪ ಅಂತಂದ್ರ ಹೊರಗೆ ಬಂದ ಜಟ್ಟಪಟ್ಟ ಜಾಡಿಸಿ ಬಿಡ್ತೈತಿ ಇದು ದೇವಾನ ದೇವತೆರ ಮಾಡುವಂತ ಪ್ರಪಂಚ. ಇನ್ನು ನಮ್ಮ ಸಂಸಾರ ಹೆಂಗ? ಇನ್ನು ನೀವು ಹೊಲಸ ಮಾನವರ ಮಾಡುವಂತ ಪ್ರಪಂಚ ಹೆಂಗಪ್ಪ ಅಂತಂದ್ರ ಹೆಂಗ? ಊರ ಮುಂದೆ ಗಟ್ಟರ ದಂಡಿ ಒಳಗ ಹಂದಿ ತನ್ನ 16 ಮಕ್ಕಳನ್ನ ಕರ್ಕೊಂಡು ಸಂಸಾರ ಮಾಡ್ತಿರ್ತೈತಿ. ಅದು ಹೆಂಗ ಸದಪ್ಪ? ಅದು ಹೆಂಗ ನನಗ್ ಕೇಳ, ನಾ ಹೇಳ್ತೀನಿ. ಊರ ಮುಂದೆ ಗಟ್ಟರ ದಂಡಿಯಾಗ ಹಂದಿ ತನ್ನ 16 ಮಕ್ಕಳನ್ನ ಕರ್ಕೊಂಡು ಸಂಸಾರ ಮಾಡ್ತಿರ್ತೈತಿ. ಹೌದು. ಒಂದು ಹಂಸ ಪಕ್ಷಿ ಹಾರಿ ಹೊಂಟಿರ್ತೈತಿ. ಆ ಹಂದಿ ಬಾಳೆ ನೋಡಿ ಹಂದಿಗೆ ಕೇಳ್ತೈತಿ, ಏನಂತ? ಏ ಹಂದಿ ನಿನ್ನ ಹಾಲು ಸಮುದ್ರಕ್ಕೆ ಹೋದ್ ಬಿಡ್ತೀನಿ, ಬರ್ತೀಯನ ನನ್ನ ಜೋಡಿ ಅಂತ ಹಂಸ ಪಕ್ಷಿ ಹಂದಿಗೆ ಕೇಳ್ತು. ಹೌದು. ಅವಾಗ ಹಂದಿ ಹಂಸ ಪಕ್ಷಿಗೆ ಹೇಳ್ತೈತಿ, ಏನಂತ? ನಾಯೆಲ್ಲ ಬರ್ತೀನಿ ಕರೆ, ನಾಯೆಲ್ಲ ನಿನ್ನ ಜೋಡಿ ಬರ್ತೀನಿ ಕರೆ, ಇಲ್ಲಿ ಸಿಗುವಂತ ಗಟ್ರ ವಾಸನೆ ರೊಜ್ಜ ರಾಡಿ ಅಂತಕ್ಕಂಥದ್ದಲ್ಲಿ ಸಿಗುತ್ತೈತೇನೋ ಅಂತ ಕೇಳ್ತು. ಹಂಗ ನಿಮಗ ಹಾಲ ಸಮುದ್ರ ಅನ್ನೋದು ಗೊತ್ತಿಲ್ಲ, ಬರೇ ರೊಜ್ಜ ರಾಡಿ ಅಂತಕ್ಕಂಥದ್ದು ಇಟ್ಟೇ ಗೊತ್ತೈತಿ. ಇಲ್ಲೇ ಬಿದ್ದು ಒದ್ದಾಡುದು ನಾವು, ಇದಾಗ ಗೊತ್ತ ನಮಗ. ಅದಕ್ಕ ಇನ್ನ ಬಾಳ ಮಾತಾಡುದು ಬೇಡ, ಸರ್ಜೋಡಿ ಕಲಾವಂತರ ಕಡೆ ಸ್ವಲ್ಪ ಸರಿನೋತ ತಮ್ಮ ವಿಷಯಕ್ಕೆ ಬರ್ರಿ. ಯಾಕಪ್ಪ ಅಂತಂದ್ರ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧಗೆ ಎಷ್ಟು ಮಂದಿ ಮಕ್ಕಳು ಹುಟ್ಟಿದ್ರು ಅನ್ನುವಂಥದ್ದು ನಾ ಹೇಳಿದೆ. ಇನ್ನ ಮುಂದೆ 21 ಮಂದಿ ಮಕ್ಕಳು, 21 ಮಂದಿನ 101 ಮಂದಿ ಮರೆಮ ಮಕ್ಕಳು, ಅದನ್ನು ಮುಂದಿನ ಸಂಧಿಗೆ ಹೇಳುನತ್ತ. ಇನ್ನು ಸರ್ಜೋಡಿ ಕಲಾವಂತರು ಹೋದ ಸಂಧಿನೊಳಗ ಬಹಳ ಚಂದ ಮಾತಾಡಿ ಹೋದ್ರು. ಏನೇನು ಮಾತಾಡಿದ್ರು ಏನೇನಿಲ್ಲ ಅಂತ ಕೂತ ದೈವಕ್ಕೆಲ್ಲ ಗೊತ್ತಾಗ್ಯದ. ಕೂಡಿರತಕ್ಕಂತ ದೈವಕ್ಕೆ ಎಲ್ಲಾ ಗೊತ್ತಾಗೈತಿ. ಯಾಕಪ್ಪ ಅಂತಂದ್ರ ಗಪ್ ಕಾಕ ನೀವು ಸ್ವಲ್ಪ ಇಲ್ಲ, ಆ ಅಣ್ಣನ ಹೊಟ್ಟೆಯೊಳಗ ಪರಮಾತ್ಮ ಅದಾನ, ಆ ಪರಮಾತ್ಮ ಆಡ್ಸುವಂತ ಮಾತದು. ಅದಕ್ಕೊಂದ್ ಚೀಲ ಜ್ವಾಳದಾಗ ಒಂದೆರಡು ಹಾಳು ಇರುವ ನಡಿವ, ಅನ್ನೇನು ಬಾಳ ತಲೆ ಕೆರ್ಸ್ಕೋಬೇಡ್ರಿ. ಇಲ್ಲ ಅದಕ್ಕ ಯಾಕಪ್ಪ ಅಂತಂದ್ರೆ ಇನ್ನು ವಿಷಯ ಕಡೆ ಬರೋಣ. ಹೌದು. ಅವ್ರ ನನಗ ನಾನು ನಿಮಗ ಸೊಸೆ ಹೆಂಗ ಹಾಕಿನಿ ಅಂತೇಳಿ ನಾ ಪ್ರಶ್ನೆ ಕೇಳಿದ್ದೆ, ಹೌದಿಲ್ರಿ? ಅವ್ರು ಸೊಸೆ ಅಂತ ಕರೆದಿದ್ರು, ನಾ ಹೆಂಗ ಸೊಸೆ ಹಾಕಿನಿ ಅಂತೇಳಿ ಅವ್ರು ಹೇಳಿದ್ರು. ಅವಾಗ ಅವ್ರ ಏನ್ ಹೇಳಿದ್ರಪ್ಪ ಅಂತಂದ್ರ, ನಾವು ಹೆಣ್ಣು ಕೊಟ್ಟೇವಿ, ನಡಾಟಿ ನಾಗರಾಯಗೌಡಗ ಹೆಣ್ಣು ಕೊಟ್ಟೇವಿ. ಅದಕ್ಕ ಯಾಕಪ್ಪ ಅಂತಂದ್ರ ನಾ ಹೇಳ್ತೀನಿ ಕೇಳಣ್ಣ, ಬಿಡಿಸಿ ನಿನಗೆ ಹೇಳಾಕ ಬರ್ಲಿಕ್ಕಂದ್ರ ನಾನು ಕೇಳಣ ಹೇಳ್ತೀನಿ, ನಿಮ್ಮ ಮಟ್ಟ ಮನಿದೇ ನಾ ಹೇಳ್ತೀನಿ, ಇಲ್ಲಿ ಕೇಳು ಚಿತ್ತಿಟ್ಟು ಕೇಳ್ರಿ ನಾ ಹೇಳ್ತೀನಿ. ಜಾಗೃತಿ ಪೂರ್ವ ಪಟ್ಟಣದಾಗ ಶಿವ ಪಾರ್ವತಿ ವಾಯು ಸಂಚಾರಕ್ಕೆ ಬಂದಿದ್ರು, ಹೌದಿಲ್ಲ? ವಾಯು ಸಂಚಾರಕ್ಕೆ ಬಂದಿದ್ರು. ಅವಾಗ ವಾಯು ಸಂಚಾರ ಮಾಡಿ ಮಾಡಿ ಬ್ಯಾಸತ್ತ ಹೋಗಿದ್ರು, ಒಂದು ಗಿಡದ ನೆಳ್ಳಿಗೆ ಕೂತ್ರು. ತಾಯಿ ಪಾರ್ವತಿ ದೇವಿ ಪರಮಾತ್ಮನ ತೊಡಿ ಮೇಲ ತಲೆ ಇಟ್ಟ ಮನಕೊಂಡ್ಳು. ಮೋಹ ಅನ್ನುವಂತಕ್ಕಂಥದ ಹೆಚ್ಚಾಗಿ ಹಾಲ ಧರಣಿಗೆ ಬಿತ್ತು. ಪಾರ್ವತಿ ಮಲಿ ಹಾಲ ಧರಣಿಗೆ ಬಿತ್ತು, ಹಾಲ ಧರಣಿಗೆ ಬಿತ್ತು. ಹಾಲ ವ್ಯರ್ಥ ಆಗಿ ಹೋಗಬಾರದಂತೇಳಿ ಏನ್ ಮಾಡಿದಳು? ಆ ಹಾಲಿನ 2 ಗೊಂಬೆಗಳನ್ನ ತಯಾರು ಮಾಡಿದಳು. ಆ ಗೊಂಬೆಗಳನ್ನ ತಯಾರು ಮಾಡಿ ಏನ್ ಮಾಡಿದಳು? ಒಂದು ಗಂಡ ಒಂದು ಹೆಣ್ಣ ಗೊಂಬೆ ತಯಾರು ಮಾಡಿ ಪರಮಾತ್ಮಗೆ ಕೇಳ್ತಾಳೆ, ಇದಕ್ಕೆ ಜೀವಕಾಳ ತುಂಬು ಅಂತೇಳಿ ಪರಮಾತ್ಮಗೆ ಕೇಳಿದಳು. ಅವಾಗ ಪರಮಾತ್ಮ ಆ ಗೊಂಬೆಗಳಿಗೆ ಜೀವಕಾಳ ತುಂಬಿದ. ಅವಾಗ ಏನಂತೇಳಿ ನಾಮಕರಣ ಮಾಡ್ತಾಳಪ್ಪ ಅಂತಂದ್ರ ಪಾರ್ವತಿ ದೇವಿ ಮುದ್ದವ್ವ ಮುದ್ದುಗೊಂಡ ಅಂತೇಳಿ ನಾಮಕರಣ ಮಾಡಿದಳು. ಕರೆ ಅದು ಮಾತ. ಆ ಮುದ್ದವ್ವ ಮುದ್ದುಗೊಂಡಗ ಅಂತೇಳಿ ನಾಮಕರಣ ಮಾಡಿ ಅವ್ರಿಗೆ ಇಬ್ಬರಿಗೆ ಬೆಡಗ ಬದಲ ಮಾಡಿ ಲಗ್ನ ಮಾಡಿ ನೀವು ಸಂಸಾರ ಮಾಡ್ರಿ ಅಂತೇಳಿ ಬಿಟ್ರು. ಹೌದಿಲ್ಲ? ಇಲ್ಲಿ ಏನಪ್ಪ ಅಂತಂದ್ರ ಮುದ್ದವ್ವ ಮುದ್ದುಗೊಂಡನಿಂದ ಒಬ್ಬ ಮಗ ಆದಿಗೊಂಡ. ಆದಿಗೊಂಡಗ 6 ಮಂದಿ ಮಕ್ಕಳು. ಅದ್ರಾಗ ಕಡಿ ಹುಟ್ಟು ಉಂಡಾಡ ಪದ್ಮಗೊಂಡಗ 42 ಇಬ್ರು ಹೆಂಡ್ರು. ಪದ್ಮಗೊಂಡಗ ಇಬ್ರು ಹೆಂಡ್ರು. ಒಬ್ಬಕ್ಕಿ ಹೆಸರು ಚಿಂಕಾದೇವಿ, ಇನ್ನೊಬ್ಬಕ್ಕಿ ಹೆಸರು ಚಿಮಲಾದೇವಿ. ಒಬ್ಬಕ್ಕಿ ಹೊಟ್ಟಿಲೆ 22 ಹೆಣ್ಣ 22 ಗಂಡ. ಇನ್ನೊಬ್ಬಕ್ಕಿ ಹೊಟ್ಟಿಲೆ 22 ಹೆಣ್ಣ 22 ಗಂಡ. ಟೋಟಲ್ ಎಷ್ಟಾಯ್ತು? 84 ನಿದ್ರೆ ಮಾಡ್ಯಾರಿಲ್ಲ ಅಂತ ಅವ್ರು. 84 ಮಂದಿ ಮಕ್ಕಳು. 84 ಮಂದಿ ಒಳಗ ನಡುವಿನವ ದೇವರಾಜ ಅರಸ. ದೇವರಾಜ ಅರಸನಿಂದ ಯಾರು? ದುಪ್ಪಕ್ರಾಯ್, ದಿಕ್ಕಪ್ರಾಯ್, ಕರಿಗೌಡ, ಕೆಂಚಗೌಡ, ಸೋಮರಾಯ್, ತುಕ್ಕಪ್ರಾಯ್, ಜಕ್ರಾಯ್, ಮಾಳಿಂಗರಾಯ್.
ಮಾಳಿಂಗರಾಯಿಗೆ 4 ಮಂದಿ ಮಕ್ಕಳು. ಯಾರು ಕೇಳು? ಯಾರು? ರೆಬ್ಬ ಮುತ್ಯ, ಬೀರ್ ಮುತ್ಯ, ಸ್ವಾಮಿ ಮುತ್ಯ, ಕಣ್ಣು ಮುತ್ಯ ಅಂತ ಹೇಳಿ ಇದು ಮಾಳಿಂಗರಾಯನ ಹೊಲದುತ್ತಾರಿ. ಇದು ಮಾಳಿಂಗರಾಯನ ಹೊಲದುತ್ತಾರಿ. ಇನ್ನ ಯಾಕಪ್ಪ ಅಂತಂದ್ರ ಇಲ್ಲಿ ಏನ ಪ್ರಶ್ನೆ ಕೇಳಿದ್ರಪ್ಪ ಅಂತಂದ್ರ ಅವರು ಏನ್ ಪ್ರಶ್ನೆ ಕೇಳಿಲ್ಲ ಅವ್ರ ತಂಗಿ ಹಂಗ ಅಕ್ಕಿ ನಾ ಹ್ಯಾಂಗ ಅಕ್ಕಿನತ ನಾ ಕೇಳಿದ್ಯ ಹೌದಿಲ್ಲ. ಅದಕ್ಕೆ ಅವ್ರು ಏನ ಹೇಳಿದ್ರಪ್ಪ ಅಂತಂದ್ರ ಯೋಗಿನಾದ ಅಮೋಘ ಸಿದ್ಧ ದೇವರಾಜ ಅರಸನದಿಂದ ನಡಹಟ್ಟಿ ನಾಗರಾಯಗೌಡ. ಹೌದಿಲ್ಲ. ಯಾಕಪ್ಪ 84 ಮಂದಿ ಒಳಗ 84 ಮಂದಿ ಲಿಸ್ಟ್ ಆಗಿ ಇವ್ರು ಬರ್ತಾರ. 16ನೇದವ ಯಾರಪ್ಪ ಅಂತಂದ್ರ ದೇವರಾಜ ಅರಸ. ದೇವರಾಜ ಅರಸ. 17ನೇದವ ನಡಹಟ್ಟಿ ನಾಗರಾಯಗೌಡ. 18ನೇದವ ಕೋರಿ ಚಂದ್ರಮಯ್ಯ. ಕೋರಿ ಚಂದ್ರಯ್ಯ. ಅದಕ್ಕ ಇಲ್ಲಿ ನಡಹಟ್ಟಿ ನಾಗರಾಯಗೌಡನ ಮೊದಲ ಪದ್ಮಾವತಿನ ನನ್ನಪ್ಪ ಯೋಗಿನಾದ ಅಮೋಕ್ಷದಾಗ ಕೊಟ್ಟ ಲಗ್ನ ಮಾಡಿದ್ರು. ಹೌದಿಲ್ಲ. ಇನ್ನ ಕೋರಿ ಚಂದ್ರಯ್ಯನ ಮಗಳನ್ನ ಮಾಳಿಂಗರಾಯ ಕೊಟ್ಟು ಲಗ್ನ ಮಾಡಿದ್ರು. ಅವರಿಬ್ಬರು ಏನಾದ್ರು ಅಲ್ಲಿ ಅಮೋಘ ಸಿದ್ಧ ಕೋರಿ ಚಂದ್ರ ನಡಹಟ್ಟಿ ನಾಗರಾಯ. ಕೇಳು, ಇಲ್ಲಿ ನಡಹಟ್ಟಿ ನಾಗರಾಯ ಕೋರಿ ಚಂದ್ರಯ್ಯ ಏನಾದ್ರಪ್ಪ ಅಂತಂದ್ರ ಅಣ್ಣ ತಮ್ಮ ಆದ್ರಿಲ್ರಿ. ಯಾಕಂದ್ರ ಹೆಣ್ಣು ಕೊಟ್ಟಾರಿ ಅಂದ್ರ ಅವ್ರಿಬ್ರು ಅಣ್ಣ ತಮ್ಮ. 84 ಮಂದಿ ಲಿಸ್ಟ್ ಒಳಗ ಬರ್ತಾರ. ಇನ್ನು ಅಣ್ಣ ತಮ್ಮನ ಮಕ್ಕಳು ಏನಾಗಬೇಕು? ಅಕ್ಕ ತಂಗಿಯರಾಗಬೇಕು. ಹೌದಿಲ್ರಿ. ನಮಗ್ ಹ್ಯಾಂಗ್ರ ಬೀಗ್ರ ಹಾಕಿರುವ ನೀವು ನಮಗ ಅಕ್ಕ ತಂಗಿಯರ್ನ ಇಬ್ಬರನ್ನ ಯಾರಿಗೆ ಕೊಟ್ಟಾರಪ್ಪ ಅಂತಂದ್ರ ಅಮೋಘ ಸಿದ್ಧಗ ಮಾಳಿಂಗರಾಯಗ ಕೊಟ್ಟು ಲಗ್ನ ಮಾಡ್ಯಾರ. ಈ ವಿಷಯ ಹಿರಿಯರಿಗೆ ಗೊತ್ತದ. ಹಿರಿಯರಿಗೆ ಗೊತ್ತೈತಿ. ನೀರ ಮುದ್ಕೋಣ ಬಾಳ ರುಚಿಗೆ ಬೇಡ. ನೀರ ಮಾತಾಡಿಲ್ಲ, ನಾರ ಮಾತಾಡ್ತೀನಿ. ನೀವು ಮಾತಾಡಿ. ಅದಕ್ಕ ಯಾಕಪ್ಪ ಅಂತಂದ್ರ ಇಲ್ಲಿ ಇವರಿಬ್ರು ಅಕ್ಕ ತಂಗಿಯರಾದ್ರಪ್ಪ. ಅಲ್ಲಿ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧ ಮಾಳಿಂಗರಾಯ ಅಣ್ಣ ತಮ್ಮ ಆದ್ರು. ನಾನು ಅಮೋಘ ಸಿದ್ಧನ ಸೇವೆ ಮಾಡ್ತೀನಿ, ನೀ ಮಾಳಿಂಗರಾಯನ ಸೇವೆ ಮಾಡ್ತೀನಿ. ನಾವಿಬ್ರು ಹೇಳಿದ್ರೆ ಹೇಗಾದ್ರ ನಾನು ಅಮೋಘ ಸಿದ್ಧನ ಸೇವೆ. ಅವ್ರಿಬ್ರು ಅಮೋಘ ಸಿದ್ಧ ಮಾಳಿಂಗರಾಯ ಏನಾದ್ರು ಅಕ್ಕ ತಂಗಿಯರ ಲಗ್ನ ಆಗ್ಯಾರಪ್ಪ ಅಂತಂದ್ರ ಅಣ್ಣ ತಮ್ಮನ ಆದ್ರ. ಹೌದಿಲ್ರಿ. ಅವ್ರು ಅಣ್ಣ ತಮ್ಮನಾದ್ರ ನಾ ಅಮೋಘ ಸಿದ್ಧನ ಸೇವೆ ಮಾಡ್ತೀನಿ, ನೀ ಮಾಳಿಂಗರಾಯನ ಸೇವೆ ಮಾಡ್ತಿಪ್ಪ ಅಂತಂದ್ರ ನಾನು ನೀನು ಏನಾದಿವಿ? ಅಣ್ಣ ತಂಗಿ ಆದಿವಿ. ಒಂದು ಮಾತು ಹೇಳ್ತೀನಿ ನಿಮಗ, ಪುರಾಣ ನಂಬೇಕು ಯಾವ್ದು ನಂಬೇಕದ್ ನಮ್ಮ ಮಟ್ಟ ಮನಿ ಒಳಗ ಮನಮಿ ಮದಗೊಂಡ ಮಹಾರಾಜರ ಬರೆದಿರ್ತಕ್ಕಂತ ಬುಕ್ಕ ನಂಬೇಕು. ನಿಮ್ಮ ಮಟ್ಟ ಮನಿ ಒಳಗ ಹುಲಿಜಂತಿ ಅಡವಪ್ಪ ಮಹಾರಾಜರು ಬರೆದಿರ್ತಕ್ಕಂತ ಬುಕ್ಕ ನಂಬೇಕು. 12 ಮಂದಿ 12 ತರ ಬುಕ್ಕ ಬರೀತಾರ. ಮತ್ತ ಬುಕ್ಕ ಒಪ್ಕೊಳ್ಳಂಗಿತ್ತ ನಾವು ತೋರ್ಸಿದ್ ಒಪ್ಕೊಳ್ಳಂಗಿದ್ರ ಹೇಳ. ಯಾಕಪ್ಪ ಅಂತಂದ್ರ ಏನೋ ನಾವು ಮಾತಾಡಕ್ ಬರ್ತೈತಿ ಅಂತೇಳಿ ಏನೋ ನಾವು ಮಾತಾಡ ಹೋಗುದಲ್ಲ. ಯಾಕಪ್ಪ ಅಂತಂದ್ರ ಸಿದ್ಧರ ಸೇವೆ ಮಾಡಕತ್ತೇವಪ್ಪ ಅಂತಂದ್ರ ಇದ್ರ ಒಳಗೆ ಬಾಳ ಅಂದ್ರ ಬಾಳ ತಿಳ್ಕೊಬೇಕಾಗೈತಿ. ದಾಂಡಿ ಹತ್ತಬೇಕಾದ್ರೆ ಬಹಳ ವಾಜ್ಯ ಐತಿ ಇದು. ಇಲ್ಲಿ ಯಾಕಪ್ಪ ಅಂತಂದ್ರ ನಾವು ನಿಮಗೆ ಹೆಣ್ಣು ಕೊಟ್ಟೇವಿ. ನೀವು ನಮ್ಮ ಪದ್ಮಾವತಿನ ಕೊಟ್ಟಿರಿ. ಪದ್ಮಾವತಿನ ನಡಹಟ್ಟಿ ನಾಗರಾಯಗೌಡನ ಮಗಳ ಪದ್ಮಾವತಿನ ನನ್ನಪ್ಪ ಅಮೋಘ ಸಿದ್ಧಗ ನೀವು ಹೆಣ್ಣು ಕೊಟ್ಟಿರಿ. ನಾವು ನಿಮಗೆ ಹೆಣ್ಣು ಕೊಟ್ಟೇವಿ. ರೇವಕವ್ರು ಹೊನ್ನಪ್ಪಗೌಡ ಕೊಟ್ಟಿಲ್ಲ. ರೇವಕಾದೇವಿನ ಹೊನ್ನಪ್ಪಗೌಡ ನಾವು ಹೆಣ್ಣು ಕೊಟ್ಟೇವಲ್ಲ. ನೀವು ನಮಗ ಸಾಲ ಕೊಟ್ಟಿದ್ರಿ, ನಾವು ನಿಮಗ ಸಾಲ ಕೊಟ್ಟೆವು. ಸಮ ಆಗ್ಯದ. ಮತ್ತೆ ಸಚಿವ ಏನಾರ ಮಾತಾಡಕ್ ಬರ್ತೈತಂದ್ರ ಏನಾರ ಮಾತಾಡುದೇನ? ಅದಕ್ಕ ಈ ಹಾಲು ಮತ್ತದ ನೆಲೆ ನೋಡಾಕ ಹೋಗಬಾರ್ದು ಮೊದಲೇ. ಯಾಕಪ್ಪ ಅಂತಂದ್ರ ಹಾಲು ಮತ್ತದ ನೆಲೆ ಯಾವಾಗೂ ಸಿಕ್ಕಿಲ್ಲ. ಯಾರಿಗೆ ಸಿಕ್ಕಿಲ್ಲ. ನೆಲಿ ನೋಡಕ್ ಹೋಗಿ ನೆಲೆ ನೋಡಾಕ ಹೋದ ಸಾರವಾಡ ಸಿದ್ಧ ಪೂಜಾರಿ ಒಲಿ ಉಳಿಲಿಲ್ಲ. ಯಾಕಪ್ಪ ಅಂದ್ರ ಹಂಗ ಈ ಸಿದ್ಧರ ನೆಲೆ ನೋಡಾಕ್ ಹೋದವ್ರು ಎಷ್ಟೋ ಮಂದಿ ಒಲಿ ಉಳಿದಿಲ್ಲ. ಅದಕ್ಕ ಬಾಳ ಮಾತಾಡಿ ಬಾಳ ದೈವಕ್ಕ ವಜ್ಜಾಗೋದಾಗದ ನಾವು ಮಾಡೋದು ಬೇಡ. ನಿನ್ ಕಡೆ ನೋಡಾಕತ್ತ ಕಮಿಟಿ ಹಿರಿಯರು ಏನ ಮಾಡಿದ್ರಪ್ಪ ಅಂತಂದ್ರ ಏನಂತ ಮಾಡಿದ್ರು? ಒಂದು ಪ್ರಶ್ನೆ ಇಟ್ಟಿದ್ರು. 2 ಪ್ರಶ್ನೆ, ಒಂದಲ್ಲ 2 ಇಟ್ಟಾರ ಹಿರಿಯರು. 2 ಪ್ರಶ್ನೆ ಇಟ್ಟಿದ್ರೇನ? 2 ಪ್ರಶ್ನೆ ಇಟ್ಟಿದ್ರು. ಏನ್ ಇಟ್ಟಿದ್ರಪ್ಪ ಅಂತಂದ್ರ ಏನಂತ? ನಾಳೆ
ಆಕತಿ. ಮಾಳಿಂಗರಾಯನ ಮಠಮಣಿ ಅವರು ಹಾಡ್ತೀರಿ, ಅಮೋಘ ಸಿದ್ಧನ ಮಠಮಣಿ ಅವರು ಹಾಡ್ತೀರಿ. ಮಾಳಿಂಗರಾಯನ ಮಠಮನಿ ಅವರು ಹೇಳ್ತೀರಿ, ಅಮೋಕ್ಷದ ಮಠಮನಿ ಅವರು ಹೇಳ್ತೀರಿ. ಕರೆ ಇಲ್ಲಿ ಪ್ರಥಮವಾಗಿ ಯಾರಿಂದ ನಾಡ ಮ್ಯಾಲ ನಾಗರ ಪಂಚಮಿ ಬಂದೈತಿ ಅಂತೇಳಿ ದೈವದವ್ರ ಕಮಿಟಿಯವ್ರು ಪ್ರಶ್ನೆ ಕೇಳ್ಯಾರ. ಕಮಿಟಿ ಹಿರಿಯರು ಕೇಳಿದ ಮಾತು. ಅದಕ್ಕೆ ಸಿದ್ದು ಅಣ್ಣ ಬಹಳ ಚಂದ ಹೇಳಿದ. ಸಿದ್ದು ಅಣ್ಣ ಏನ್ ಹೇಳಿದನಪ್ಪ ಅಂತಂದ್ರ ಏನಂತ ಹೇಳಿದ? ಜಗದ್ಗುರು ರೇವಣ ಸಿದ್ದೇಶ್ವರ ಹಬ್ಬ, ಜಗದ್ಗುರು ರೇವಣ ಸಿದ್ದೇಶ್ವರನ ಹಬ್ಬ ಹೊಡಿದ್ರು. ಅಕ್ಕ ಮಾಯವ ಹಾಕೊಂಡಿದ್ರು. ಅಕ್ಕ ಮಾಯವ ಜಗದ್ಗುರು ರೇವಣ ಸಿದ್ದೇಶ್ವರನ ಹಬ್ಬ ಹೊಡಿದ್ರು. ಅಲ್ಲಿ 3 ಕಣ್ಣಿನ ಉದ್ದ ಸುತ್ತ ಹಾಕಿದಕ್ಕ ಏನ ನಾಡ ಮೇಲೆ ನಾಗರ ಪಂಚಮಿ ಹಬ್ಬ ಬಂದೈತೆ ಅಂತ ಹೇಳಿ ಆದಿಶೇಷನ ಗದಿಗೆ ಸಂಬಂಧ ತೆಂಗೆ ಹೇಳಿದ್ರು ಅವರು. ಆದಿಶೇಷನ ಗದಿಗೆ ಸಂಬಂಧ ಅಂತ ಹೇಳಿ ಸರಜೋಡಿ ಕಲಾವಂತರು ಹೇಳಿದ್ರು. ಇದು ನನಗೂ ತಪ್ಪ ಅನಿಸ್ತದ. ಯಾಕಪ್ಪ ಅಂತಂದ್ರೆ ನಿಮಗೆ ಹೇಳಾಕ ಬಂದ್ರ ಹೇಳ್ರಿ, ಇಲ್ಲಾಂದ್ರೆ ನನ್ನ ಕೇಳ್ರಿ. ಯಾಕಪ್ಪ ಅಂದ್ರೆ ಇದ್ರ ಬಗ್ಗೆ ಯಾಕಪ್ಪ ಅಂತಂದ್ರ ಹೆಂಗಪ್ಪ ಅಂತಂದ್ರ ಹೆಂಗ್ರಿವಾ ನಿಮ್ಮ ಕಡೆ ಹೆಂಗ ನಾಡ ಮ್ಯಾಲ ನಾಗರ ಪಂಚಮಿಗೆ ಯಾರ ಹರಕೆ ಕೊಟ್ರಪ್ಪ ಅಂತಂದ್ರ ನಿಮ್ಮ ಮಠ ಮನ್ಯಾಗ ಹೆಂಗ, ನಮ್ಮ ಮಠ ಮನ್ಯಾಗ ಹೆಂಗ? ನಿಮ್ಮ ಮಠ ಮನಿದೆ ನಾ ಹೇಳ್ತೀನಿ ಕೇಳು ಸಿದ್ದು ಅಣ್ಣ. ಹೆಂಗ್ರಿವಾ? ಕಾಡು ರುದ್ರ ಭೂಮಿ ಕೊದಲಿಗೆ ನಂದನ ಒಣಕ್ಕ ಏನಾಯ್ತು? ಅಕ್ಕ ಮಾಯವ ಆಡ ಕಾಯ್ಲಕ್ ಹೋಗಿದ್ರು. ಹೌದು. ಅಲ್ಲಿ ಬೀರಿ ದೇವರ ಕಂಚನ ಆಲದ ಮೆರದ ಕೆಳಗ ಹೌದು ತೊಟ್ಟಲದಾಗ ಕೂಸಾಗಿ ಆಡ್ತಿದ್ದ. ಅವಾಗ ಅಕ್ಕವ್ವ ಮಾಯವ ಕೂಸಿನ ಅಳು ಶಬ್ದ ಕೇಳಿ ಏನ ಮಾಡಿದ್ರಪ್ಪ ಅಂತಂದ್ರ ಓಡ್ಕೊತ ಹೋಗಿ ಆ ಕೂಸಿನ ಬಲ್ಲಿ ಹೋದ್ರು. ಹೌದು. ಅವಾಗ ಅಕ್ಕವ್ವ ಮಾಯವಾಗ ಇಬ್ರಿಗೆ ಕದನ ಚಾಲು ಆಯ್ತು. ಏನಂತ? ಕೂಸು ನನಗ ಬೇಕ ನಿನಗ ಬೇಕ ನನಗ ಬೇಕ ನಿನಗ ಬೇಕಂತ ಜಗಳಾಡಕತ್ರು. ಹೌದು. ಅವಾಗ ಮಾತಿಲ್ಲ ಶಾನೆ ಮಾಯಕ್ಕ, ಮಾತಿಲ್ಲ ಶಾನೆ ಮಾಯವಕ್ಕ ಒಂದು ಮಾತು ಹೇಳ್ತಾಳ. ಏನಂತ? ಏನ ಹೇಳಿದ್ರಪ್ಪ ಅಂತಂದ್ರೆ ಇಲ್ಲಿ 3 ಕಣ್ಣಿನ ಹುದ್ದೈತಿ. ಹೌದು. ಈ ಹುದ್ದಿಗೆ ನೀ ಸುತ್ತ ಹಾಕೊಂಡು ನಿನ್ನ ಮಲ್ಲಿಗೆ ಹಾಲು ಬಿದ್ದಪ್ಪ ಅಂತಂದ್ರೆ ಬೀರಪ್ಪ ನಿನ್ನ ವಶ ಹಾಕಣ, ತಮ್ಮ ಬೀರೋನ ನಿನಗ ವಶ. ಇನ್ನು ನನ್ನ ಮಲ್ಲಿಗೆ ಹಾಲು ಬಿದ್ದಪ್ಪ ಅಂತಂದ್ರೆ ಬೀರಪ್ಪ ನನ್ನ ವಶ ಹಾಕಣ ಅಂತ ಹೇಳಿ ಅಕ್ಕವ್ವ ಮಾಯವ ಮಾತಾಡಿದ್ರು. ಅಕ್ಕವ್ವ ಮಾಯ ಇಬ್ರು ಮಾತಾಡಿದ್ರು. ಅವಾಗ ಅಕ್ಕವ್ವ ಸುತ್ತ ಹಾಕಿದ್ರು. ಅಕ್ಕವ್ವ ಸುತ್ತ ಹಾಕಿದ್ರು, ಅಕ್ಕವನ ಮಲ್ಲಿಗೆ ಹಾಲು ಬೀಳಲಿಲ್ಲ. ಮಾಯವ ಸುತ್ತ ಹಾಕಿದ್ರು, ಮಾಯವನ ಎದಿಗೆ ಹಾಲು ಬಿದ್ದು. ಅವಾಗ ಬೀರ ದೇವ್ರ ಮಾಯವನ ವಶ ಆದ. ಹೌದಿಲ್ರಿ? ಇಲ್ಲಿ ಏನ ಮಾಡಿದ್ರಪ್ಪ ಅಂತಂದ್ರ ಬೀರ ದೇವ್ರು ತೊಟ್ಲ ಬಿಚ್ಚಾಕ್ ಹೋಗ್ತಾಳೆ. ಯಾರಪ್ಪ ಅಂದ್ರ ಅಲ್ಲಿ ಭಗವಂತ ಒಂದು ಸೃಷ್ಟಿ ಮಾಡಿ ಇಟ್ಟಿದ್ದ ಬೀರ ದೇವ್ರಿಗೆ. ಏನಂತ? ಏನ ಸೃಷ್ಟಿ ಮಾಡಿದ್ರಪ್ಪ ಅಂತಂದ್ರ ಏನಂತ? ಗಿಳಿರಾಮ ಬಂದು ಜಗಳ ಆಡ್ತಿದ್ದ, ವಾಯುದೇವ ಬಂದು ತೊಟ್ಲ ತೂಗ್ತಿದ್ದ, ನವಿಲು ಬಂದು ಹೇಳ್ತಿತ್ತು, ನವಿಲು ಬಂದು ನೆಲ್ತಾ ಹೇಳ್ತಿತ್ತು, ಗರುಡ ಪಕ್ಷಿ ನೆಳ್ಳಿತ್ತು, ಜೇನು ತುಪ್ಪಿನ ಹೊಯ್ಯಲ್ಲ ಹನಿ ಹನಿ ಬೀರ ದೇವ್ರ ಬಾಯಾಗ ಬೀಳ್ತಿತ್ತು, ತಟ ಬೀಳ್ತಿತ್ತು. ಅಂತ ಒಂದು ಸೃಷ್ಟಿ ಭಗವಂತ ಬೀರ ದೇವರಿಗೆ ಮಾಡಿಟ್ಟ ಹೋಗಿದ್ದ. ಅಲ್ಲಿ ಏನಾಯ್ತಪ್ಪ ಅಂತಂದ್ರೆ ಏನಾಯ್ತು? ಅವಾಗ ಅಕ್ಕವ ಮಾಯವ ಇಲ್ಲಿ ಮಾಯವ ತೊಟ್ಲ ಬಿಚ್ಚಾಕ ಹೋದ್ರು. ತೊಟ್ಲ ಬಿಚ್ಚಾಕ ಹೋದ್ರು. ಅವಾಗ 7 ಹೆಡಿ ನಾಗೇಂದ್ರ ಅಡ್ಡ ಬಂದ. ಖರೆ ಅದು ಮಾತು. 7 ಹೆಡಿ ನಾಗೇಂದ್ರ ಅಡ್ಡ ಬಂದ, ಕಾವಲ ಕಾಯ್ತಿದ್ದ ಬೀರ ದೇವರಿಗೆ ಅಡ್ಡ ಬಂದ ನಿಂತ. ಅಡ್ಡ ಬಂದು ನಿಂತು ನನ್ನ ಚಾದ ನನಗೂ ಕೊಡು, ಕೊಟ್ಟು ನಿಮ್ಮ ತಮ್ಮನ ತಗೊಂಡು ಹೋಗ, ನನ್ನ ಚಾದ ನನಗ ಕೊಡು, ಕೊಟ್ಟು ನಿನ್ನ ತಮ್ಮನ ತಗೊಂಡು ಹೋಗು ಅಂತ ಹೇಳಿ ಆದಿಶೇಷ ನಾಗೇಶ ಅಡ್ಡಗಟ್ಟಿ ನಿಂತ. ಅವಾಗ ಏನ ಹರಕೆ ಕೊಡ್ತಾಳಪ್ಪ ಅಂತಂದ್ರ ಏನಂತ? ನಾಡ ಮೇಲಿನ ನಾರ್ಯಾರನ್ನ ಕರೆಸಿ ನಾಗರ ಪಂಚಮಿಗೆ ಕರೆಸಿ ನೂಲು ಸುತ್ತಿ ಹಾಲೆರದ ವರ್ಷಕ್ಕೂ ಒಂದು ಸಲಿ ನಾಗರ ಪಂಚಮಿ ಅಂತ ಮಾಡ್ತೀನಿ. ನಾಗಪ್ಪ ನನ್ನ ತಮ್ಮನ ಒಯ್ಯಾಕ ನನಗ ದಾರಿ ಬಿಡು ಅಂತೇಳಿ ಇಲ್ಲಿ ಹರಕೆ ಕೊಟ್ಟಾಳ. ಮಾತ ಯಾಕ ಇದು ನಾವ್ ಹೇಳಿದಂತ ಮಾತಲ್ಲ. ನಾಗೂರ್ ಲಕ್ಷ್ಮಣ್ ಮಾಸ್ತರ್ ಸಾಹಿತ್ಯ ಬರ್ದಾನ, ಅದನ್ನ ಇಂಗ್ಲಿಷರು ಸಿರ್ಸೈಲನ್ನ ಹಾಡ್ಯಾನ, ಕೇಳ್ಬೇಕಾರ. ಅದಕ್ಕ ಇನ್ನ ನಮ್ಮಪ್ಪ ಯೋಗಿನಾದ ಅಮೋಘ ಸಿದ್ಧನ ಸಾರಾಂಶದೊಳಗ ಹೆಂಗಪ್ಪ ಅಂತಂದ್ರ ಹೆಂಗ್ರಿವಾ? ಯೋಗಿನಾದ ಅಮೋಘ ಸಿದ್ಧ ದಿನಂಪ್ರತಿ ಶಿವನ ಸೇವಾಕ ಹೂಕಾಯಿ ಶೀತಳ ತರ್ಲಾಕ ಹೊಕ್ಕಿದ್ದ. ಎಲ್ಲಿ? ನಾಗರ ಬಾವಿಗೆ ಹೊಕ್ಕಿದ್ದ. ಎಲ್ಲಿ? ಕೈಲಾಸದಾಗ, ಭೂಲೋಕದಾಗ? ಕೈಲಾಸದೊಳಗ ನಾಗರ ಬಾವಿಗೆ ಶೀತಳ ತರ್ಲಾಕ ಹೊಕ್ಕಿದ್ದ. ಅವಾಗ 7 ಹೆಡಿ ನಾಗೇಂದ್ರ ಕಣ್ಣು ಕಳ್ಕೊಂಡ ಬಿದ್ದಿದ್ದ.
ಅವಾಗ ನನ್ನಪ್ಪ ಯೋಗಿನಾಥ ಅಮೋಘ ಸಿದ್ಧ ಬಂಡಾರ ಹೊಡೆದು ಆ 7 ಹೆಡಿ ನಾಗೇಂದ್ರಗ ಕಣ್ಣು ಕೊಟ್ಟ. ಕಣ್ಣು ಕೊಡದು ಅಷ್ಟೇ ಅಲ್ಲದೆ ಆ ನಾಗೇಂದ್ರ ನನಗೊಂದು ಹರಕಿ ಕೊಡು ಅಂತೇಳಿ ಕೇಳಿದ. ಹರಕಿ ಕೊಡು ಅಂತ ಕೇಳಿದ ಕಾಲಕ್ಕ ವರ್ಷಕ್ಕೆ ಒಂದ್ಸಲ ನಾಡ ಮೇಲೆ ನಾಗರ ಪಂಚಮಿ ಅಂತೇಳಿ ಆಚರಿಸ್ಲಿ ಅಂತೇಳಿ ಅಲ್ಲಿ 7 ಹೆಡಿ ನಾಗೇಂದ್ರಗ ನನ್ನಪ್ಪ ಯೋಗಿನಾಥ ಅಮೋಘ ಸಿದ್ಧ ಚಾಜ ಕೊಟ್ಟಾನ. ಇದು ಸಿದ್ಧ ಶ್ರೀ ಪುರಾಣ ಮಧುಗೋಣ ಮುತ್ಯ ಬರೆದಂತ. ಇದು ಸಿದ್ಧ ಶ್ರೀ ಪುರಾಣದಾಗ ಮಧುಗೋಣ ಮುತ್ಯಾರ ಬರ್ದಿರ್ತಕ್ಕಂತ ಬುಕ್ಕದೊಳಗ ಐತಿ. ಅದಕ್ಕ ಯಾಕಪ್ಪ ಅಂತಂದ್ರ ನನಗ ಭಗವಂತ ಎಷ್ಟು ಬುದ್ಧಿ ಕೊಟ್ಟಾನ ನಾ ಅಷ್ಟು ಹೇಳಿನ್ರಿ. ಇದ್ರ ಮೇಲಾಗಿ ಎಂತಪ್ಪ ಅಂತಂದ್ರ ಕೊಡಿರ್ತಕ್ಕಂತ ದೇವರ ಹೇಳಬೇಕು. ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರ ಸರಜೋಡಿ ಕಲಾವಂತರಿಗೆ ಏನು ಪ್ರಶ್ನೆ? ಅದ್ರೊಳಗ ಒಂದು ಪ್ರಶ್ನೆ ಕೇಳಂದ್ರ ಕೇಳ್ತೀನ್ರಿ, ಇಲ್ಲ ಬ್ಯಾಡ ಅಂದ್ರ ಬಿಡ್ತೀನಿ. ಕೇಳಿ ಹೌದು ಕರೆ ಹೌದು ಇಲ್ಲ ನಮಗ ಗುರುನಾಥ್ ಬುದ್ಧಿ ನಾವು ಕಲಿಬೇಕಾಗಿ ಇಲ್ಲ. ಅದಕ್ಕ ಹೌದು ಅವು ಒಂದ್ ಸ್ವಲ್ಪ ಇದ್ರೆ ನಮಗ್ ಕೊಡಿ, ನಾವು ಇನ್ನ ಕಲಿಯವ್ರದೇವು. ನಾವೇನು ಬಹಳ ಶಾಣ್ಯರೇನಲ್ಲ, ಇನ್ನ ನಿಮ್ಮ ಮುಂದಿನ ಕೂಸ, ಇನ್ನ ನಾವು ಕಲಿಬೇಕಾಗಿದ್ದು ಬಹಳ ಅದ. ಅದಕ್ಕ ಯಾಕಪ್ಪ ಅಂತಾರ ಹಾಲ ಮತ್ತ ಅನ್ನುವಂಥದ್ದು ಅರ್ಕೊಂಡ್ ಕುಡ್ದವ್ರದಾರ ಅವ್ರು. ಹೌದು ಕರೆ ಅದ. ಅದಕ್ಕ ಕಾಕ ನನಗ ಭಗವಂತ ಎಷ್ಟು ಬುದ್ಧಿ ಕೊಟ್ಟಾನ ಅಷ್ಟು ನಾ ಹೇಳೇನಿ. ಯಾಕಪ್ಪ ಅಂತಂದ್ರೆ ಹೆಚ್ಚಿಗೆ ನಿನಗ್ ಗೊತ್ತಿತ್ತಂದ್ರ ಇಲ್ಲಿ ಬಂದ್ ಹೇಳ್ಬಿಡು ಕಾಕ. ಇಲ್ಲ ಅದು ಕಾಕಾರ ಒಂದ್ ಚರ್ಮಾನ್ರ ನಾ ಒಂದ್ ಮಾತು ಹೇಳ್ತೀನಿ. ಒவ்வொரு ಕಡೆ ಒಂದೊಂದು ಬುಕ್ಗಳು ಇರ್ತಾವ. ನಿಮ್ ಕಡೆ ಇದ್ದಿದ್ದ ಬುಕ್ ನಮ್ ಕಡೆ ಇಲ್ಲ. ನೀವು ಸ್ಟಡಿ ಮಾಡಿರ್ಲಿಲ್ಲ ನಂಗಲ್ಲ, ನಾನು ಸ್ಟಡಿ ಮಾಡಿದ್ರೆ ಆ ಬುಕ್ ನಮ್ಗೆ ಸಿಕ್ಕಿಲ್ಲ. ನಾವು ಸ್ಟಡಿ ಮಾಡಿದ್ ಹೇಳಿ ಆಟ. ಈಗ ನಿಮ್ಮ ಕಡೆ ಒಂದು ಬುಕ್ ಐತಿ ಅಂದ್ರ ಅದು ನಿಮಗ ಕರಿ ಅನಿಸ್ತೈತ್ರಿ. ನಮ್ಮ ಕಡೆ ಒಂದು ಬುಕ್ ಐತಿ ಅಂದ್ರ ಅದು ನಮಗ್ ಕರಿ ಅನಿಸ್ತೈತಿ. ಹೌದೌದೌದು ನಮ್ಮ ಪ್ರಕಾರ ನಮ್ದ ಕರೆಕ್ಟ್ ರೀ. ತಾಯಿ ತನ್ನ ಮಕ್ಕಳಿಗೆ ಹೋಗಿಲ್ಲ ಅನ್ನೋದು ನಮ್ಗೆ ಕರೆಕ್ಟ್. ನಮ್ಗೆ ಕರೆಕ್ಟ್ ರೀ. ಅದಕ್ಕ ಹೌದು ನಾನಾ ತರ ಮಂದಿ ನಾನಾ ತರ ಬದ. ಈಗ ಯಾರ್ದು ಕರೆಕ್ಟ್ ಅಂದ್ರೆ ನಮಗ್ ಚಂದ, ನಿಮ್ದು ನಿಮಗ್ ಚಂದ, ಅವ್ರ ಬೂದ್ಯಾಳದವ್ರಿಗೆ ಚಂದ ಅದ. ಅದಕ್ಕೆ ಇರ್ಲಿ, ಬಾಳ ಮಾತಾಡಿ ಬಾಳ ಹೇಳಿ ದೈವಕ್ಕೆ ವಜ್ಜಾಗೋದು ಬೇಡ. ಪ್ರಶ್ನೆ ಏನಪ್ಪಾ ಅಂತಂದ್ರ ನೇರವಾಗಿ ಏನ್ ಪ್ರಶ್ನೆ ರೀ? ಕಾಡ ರುದ್ರ ಭೂಮಿ ಕೊದಲಿಗೆ ನಂದನ ಒಣದಾಗ ಬೀರದೇವ್ರ ಅಲ್ಲಿ ಮಾಯವನ ವಶ ಆದ. ಹೌದಿಲ್ಲ? ಮಾಯವನ ವಶ ಆದ. ಅವಾಗ ಅಕ್ಕವ ಉಸಿರು ಹಾಕೊಂಡ್ ಅಳ್ಳಾಕತ್ತಳು. ದೂರಿಂಬಾಗ ನಿಂತು ಉಸುರು ಹಾಕಿ ಅಳುತ್ತಿದ್ದಳು. ಹೌದು. ಮಾಯವನ ವಶ ಆದನಂತೇಳಿ ಅಕ್ಕವ ಉಸಿರು ಹಾಕಿ ಅಳ್ಳಾಕತ್ತಿದಳು. ಹೌದು. ಬೀರದೇವ್ರ ಆಕಾಶವಾಣಿ ಮುಖಾಂತರ ಬಂದು ಹೌದು ಅಕ್ಕವಾಗ ಒಂದು ಮಾತು ಹೇಳ್ತಾನ. ಏನಂತ ಹೇಳ್ತಾನಪ್ಪ ಅಂತಂದ್ರ, ಹೊರತಿ ಲಿಂಬ್ಯಾಳ ಗುಡ್ಡಕ್ಕ ಹುಲಿಯಾಗಿ ನೀ ಹುಟ್ಟಿ ಬಾ, ನನ್ನ ಶಿಷ್ಯ ಮಾಳಿಂಗರಾಯನ ಕೊಟ್ಟು ಕಳಿಸ್ತೀನಿ, ಅಲ್ಲಿ ನಿನ್ನ ಹುಲಿ ಹಾಲು ಕುಡಿತೀನಿ ಅಂತ ಹೇಳಿ ಅವತ್ತು ನಿನ್ನ ಹಾಲು ಕುಡಿತೀನಿ ಅಂತೇಳಿ ಮಾತು ಕೊಟ್ಟ. ಹೌದಿಲ್ಲ? ಇಲ್ಲಿ ಏನ ಅಕ್ಕವಾಗ ನಿನ್ನ ಹಾಲು ಕುಡಿತೀನಿ ಅಂತೇಳಿ ಮಾತು ಕೊಟ್ಟನಲ್ಲ, ಇಲ್ಲಿ ಮಾಯವನ ವಶ ಆದ. ಮಾಯವ್ಗೆ ಯಾವಾಗ ನಿನ್ನ ಹಾಲು ಕುಡಿತೀನಿ ಅಂತೇಳಿ ಮಾತು ಕೊಟ್ಟಿದ್ದ ಬೀರದೇವ್ರ. ಇದು ಪ್ರಶ್ನೆ ನಿನಗೆ, ಬೂದ್ಯಾಳ ಸಿದ್ದು ಮಾಸ್ತರ್ಗೆ ಇದು ಪ್ರಶ್ನೆ. ಮಾಯವನ ಹಾಲು ಬೀರದೇವ್ರು ಯಾವಾಗ ಕುಡಿತೀನಿ ಅಂತೇಳಿ ಮಾತು ಕೊಟ್ಟಿದ್ದ. ಅಕ್ಕವಾಗ ಮಾತು ಕೊಟ್ಟನ, ಮಾಯವ್ಗೆ ಯಾವಾಗ ಮಾತು ಕೊಟ್ಟಿದ್ದ?
ಯಾಕ ಕಾರುದ್ರ ಭೂಮಿ ಕೊದಲಿಗೆ ನಂದನ್ ಹೊಡೆದಾಗ ಅಕ್ಕವು ಮಾತು ಕೊಟ್ಟಾನ. ಹೌದು. ಮಾಯವಾಗ ಯಾವಾಗ ಹಾಲು ಕುಡಿತೀನಿ ಅಂತೇಳಿ ಮಾತು ಕೊಟ್ಟಿದ್ದ. ಅದಕ್ಕ ಇಷ್ಟು ನಮ್ಮ ಪ್ರಶ್ನೆ ಐತಿ. ಇದಕ್ಕೆ ಮುಂದಿನ ಸಲಿಗೆ ಉತ್ತರ ಹೇಳ್ತಾರ ಅನ್ನೋ ಆತ್ಮವಿಶ್ವಾಸ ಬಾಳ ಐತಿ. ಅದಕ್ಕ ಬಾಳ ಮಾತಾಡಿ ಬಾಳೆ ದೈವಕ್ಕೆ ವಾಜ್ಯ ಆಗೋದು ಬೇಡ. ಜಾನಪದ ದಾಟಿ ಯಾವುದು ಒಂದು ಚಾಲ ಬಲಗುಂದಿದ ಬರ್ಬೇಕು ನೋಡು. ಹೊಸ ಜನಪದ ಯಾವುದು? ಹುಟ್ಟಿದ ಊರಿಗೆ ಹಾದರ ನನ್ನ ಕಟ್ಟಿ ಬಡಿತಾರ. ಹೌದ ಬರ್ಲ ಇಲ್ಲ ಬಾಯಿ ನಾವೊಂದು ಮಾತು ಹೇಳ್ತೀನಿ. ಇಲ್ಲಿ ನಿಮ್ಮ ಮೌನ ಬಳಗ ಕೂಡ್ಯದ ಬರೇ ಅಣ್ಣ ತಂಗಿ ಕೂಡಿ ಅಪ್ಪನ ಬಳಗದ ಮೇಲೆ ಹಾಡ್ಕೊತ ಬಂದಿದಾಗ್ಯದ. ನಮ್ಮ ಮೇಲೆ ಒಂದು ಹಾಡ ಅಂತೇಳಿ ಕೂತಾರ ಅವ್ರು ಅವನ ಬಳಗದವ್ರು. ಅವ್ರ ಮೇಲೆ ಯಾವಾಗ ಹಾಡ್ ಹಾಕಿ ಅವ್ರ ಮೇಲೆ ಹಾಡ್ತೀನಿ. ಯಾವಾಗ ಅವ್ರು ಹಿಂಗ ಕೂತ್ರಪ್ಪ ಅಂತಂದ್ರ ಮುಂದಿನ ಸಂಧಿಗೆ ಯಾರು ನೋಡಿ ಚಂದ ಅಂದ ಹಾಡ್ತಾರೆ ಪದ್ಧತಿ ಪ್ರಕಾರ. ಅದಕ್ಕ ಬಾಳ ಮಾತಾಡಿ ಬಾಳ ಹೇಳಿ ದೈವಕ್ಕೆ ವಾಜ್ಯ ಆಗೋದು ಬೇಡ. ಯಾರು ನೋಡಿ ಚಾಲ್ ಹಾಡಿ ಯಥಾ ಪ್ರಕಾರ ಸರ್ಜೋಡಿ ಕಲೋತ್ರಿಗೆ ಪಾಳೆ ಕೊಟ್ಟು ಬಿಡೋಣ.